ಶ್ರೀ ಗುರುಭ್ಯೋ ನಮಃ. ಶಿವಯೋಗಿ ಶಿವಚಲೇಶ್ವರ ದಿವ್ಯ ಚರಿತ್ರೆಯನ್ನು ಬಹಳ ಸುಂದರವಾಗಿರುವಂಥ ಅವರ ಲೀಲೆ ಪವಾಡಗಳದ. ಯಾಕಂತ ಕೇಳಿದರೆ ಭೂಮಿ ಮೇಲೆ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನಿಗೆ ಉಪದೇಶಿಸಿದಂತೆ ಪವಿತ್ರಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಭೂತಲದ ಮೇಲೆ ಪೃಥ್ವಿ ಮೇಲೆ ಯಾವಾಗ ಅನ್ಯಾಯ ಅಧರ್ಮ ಅತ್ಯಾಚಾರ ಹೆಚ್ಚಾಗ್ತದೆ ಆವಾಗ ಮರಳಿ ಮರಳಿ ನಾನು ಭೂಮಿ ಮೇಲೆ ಅವತಾರ ತೆಗೆದುಕೊಳ್ಳುತ್ತೀನಿ ಎಂಬುವ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಯಾವ ವೀರಶೈವ ಧರ್ಮದ ಉದ್ಧಾರಕ್ಕಾಗಿ ವೀರಶೈವ ಧರ್ಮದ ಪ್ರಚಾರ ಪ್ರಸಾರಕ್ಕಾಗಿ ಶಿವಭಕ್ತರ ಕಾಯುವ ಸಲುವಾಗಿ, ಯಾಕಂದರೆ ದೇವರ ಮತ್ತು ಗುರುವಿನ ಒಂದು ಅವತಾರ ಕಾರಣ ಏನು ಅಂತ ಕೇಳಿದ್ರೆ ದುಷ್ಟರನ್ನು ಶಿಕ್ಷಿಸೋದು ಮತ್ತು ಶಿಷ್ಟರನ್ನು ಪರಿಪಾಲನೆ ಮಾಡುವಂಥದ್ದು ಧರ್ಮದ ಕಾರ್ಯ. ಅದಕ್ಕಾಗಿ ಈ ಭೂಮಿ ಮೇಲೆ ಅನೇಕ ಶರಣರು, ಸಂತರು, ಮಹಾತ್ಮರು, ಯೋಗಿಗಳು, ತ್ಯಾಗಿಗಳು ಅವರ ಜನ್ಮ ಎದಕ್ಕಾಗಿ ಆಗಿದೆ ಅಂತ ಕೇಳಿದರೆ ಲೋಕವನ್ನು ಉದ್ಧಾರ ಮಾಡುವ ಸಲುವಾಗಿಯೇ ಅನೇಕ ಶರಣರು ಈ ಭೂಮಿ ಮೇಲೆ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಬಸವಾದಿ ಶರಣರು, ಮೇಲಾಗಿ ಈ ಇತ್ತೀಚಿನ 18ನೇ ಶತಮಾನದಲ್ಲಿ ಕಲಬುರಗಿ ಶರಣಬಸವ, ಕಡಿಕೋಳದ ಮಡಿವಾಳಪ್ಪ, ಹೀಗೆ ಹಲವಾರು ಶರಣರು ಕೂಡ ಈ ಭೂಮಿ ಮೇಲೆ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ಅದರಂತೆ ಶಿವಚಲ ಶಿವಯೋಗಿಗಳು ಕೂಡ ಬಹಳ ದೊಡ್ಡದಾಗಿರುವಂಥ ಒಬ್ಬ ಯುಗ ಪುರುಷ. ಅವರು ಕೂಡ ಯಾವ ತಾಯಿಯ ಗರ್ಭದಿಂದ ಜನ್ಮವನ್ನು ತಾಳದೆ ಯಾವ ಭಗವಂತನ ಅಪ್ಪಣೆಯಂತೆ ಭಕ್ತರ ಉದ್ಧಾರಕ್ಕಾಗಿ ಶ್ರೀಶೈಲ ಮಲ್ಲಿಕಾರ್ಜುನನ ಲಿಂಗದಲ್ಲಿ ಆವಿರ್ಭೂತರಾಗಿ ಶ್ರೀಶೈಲ ಕ್ಷೇತ್ರದಲ್ಲಿ ಜನ್ಮವನ್ನು ತಾಳ್ತಾರೆ. ಅವರು ಅಯೋಯೋನಿಜರು. ಯಾಕಂತ ಕೇಳಿದರೆ ಭೂಮಿ ಮೇಲೆ ಅಯೋಯೋನಿಜರಾಗಿ ಹುಟ್ಟಿ ಬಂದಂಥವರು ಬಹಳಷ್ಟು ಕಡಿಮೆ. ಅದಕ್ಕಾಗಿ ಅಯೋಯೋನಿಜವಾಗಿ ಜನ್ಮ ತಾಳಿದಂಥವರು ಶಿವಚಲ ಶಿವಯೋಗಿಗಳು. ಅವರು ಜನ್ಮ ತಾಳಿದ ಬಳಿಕ ಮುಂದೆ ಮಂಗಳವೇಡೆ ಗ್ರಾಮದೊಳಗೆ ದನಶೆಟ್ಟಿ ಮತ್ತು ಚೌಳಂಬೆಂಬುವ ತೇಲಿಗೆ ಸಮಾಜ ದಂಪತಿಗಳಿಗೆ ಮಕ್ಕಳಿರಲಾರದ ಸಲುವಾಗಿ ದೇವರನ್ನ ಹರಕೆಯನ್ನು ಕೊಂಡಾಗ ಅವಾಗ ಮಲ್ಲಿಕಾರ್ಜುನನೇ ಕನಸಿನೊಳಗೆ ಬಂದು ನಾನೇ ಪ್ರತ್ಯಕ್ಷವಾಗಿ ಜನ್ಮವನ್ನು ತಾಳದೆ ಬಂದಿದ್ದೇನೆ, ಅವನನ್ನು ತಂದು ನೀವು ಪಾಲನೆ ಪೋಷಣೆಯನ್ನು ಮಾಡಿದರೆ ನಿಮ್ಮ ವಂಶ ಉದ್ಧಾರ ಆಗ್ತದೆ ಅಂತ ತಿಳ್ಕೊಂಡು ಅವರು ಕನಸಿನೊಳಗೆ ಹೇಳಿದಾಗ ಬೆಳಗ್ಗೆ ದಂಪತಿಗೆ ಶ್ರೀಶೈಲ ಕ್ಷೇತ್ರಕ್ಕೆ ಪ್ರಯಾಣವನ್ನು ಬೆಳೆಸಿ ಶ್ರೀಶೈಲ ಕ್ಷೇತ್ರಕ್ಕೆ ಬಂದು ಯಾವ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡಿ ಬರುವಂತಹ ಸಂದರ್ಭದೊಳಗೆ ಮಲ್ಲಿಕಾರ್ಜುನ ಮಂದಿರದ ಹಿಂಭಾಗಲದೊಳಗೆ ಬಾಳೆ ಎಲೆಯ ಮೇಲೆ ತ್ರಿಪುಂಡ ಭಸ್ಮವನ್ನು ಧರಿಸಿ ಕಾಲಲ್ಲಿ ಕಡಾವಿಗೆ ಕೊರಳೊಳಗ ರುದ್ರಾಕ್ಷಿ ಮಾಲೆ, ಕಿವಿಯೊಳಗೆ ಕರ್ಣಕುಂಡಲೆ, ಹಣೆ ಮೇಲೆ ತ್ರಿಪುಂಡ ಭಸ್ಮ, ಸೂರ್ಯ ಚಂದ್ರನ ಹೊಳಪದಂತೆ ನಗನಗತ ಇರುವಂಥ ಒಬ್ಬ ಬಾಲಶಿಶುವನ್ನ ಒಂದು ಬಾಳೆ ಎಲೆ ಮೇಲೆ ಆಡುವಂಥದ್ದು ಕಾಣುತ್ತಾರೆ. ಆಗ ನೆರೆದ ಜನರೆಲ್ಲರೂ ಕೂಡ ಆ ಕೂಡಿಕೊಂಡಿರುವಂಥ ಸಂದರ್ಭದೊಳಗೆ ನನಗೇ ಶಿವಯೋಗಿ ಹೇಳಿ ಕರೆಶಾನ ಅಂತ ತಿಳ್ಕೊಂಡು ಯಾವ ಧರ್ಮ ದಂಪತಿಗಳಾಗಿರುವಂಥ ದನಶೆಟ್ಟಿ ಹಾಗೂ ಚೌಳಮ್ಮ ಆ ಮಗನನ್ನ ತಂದು ತಮ್ಮ ಎದೆಗೆ ಅಪ್ಪಿಕೊಂಡಾಗ ಬಂಜೆಯಾಗಿರುವಂಥ ಚೌಳಮ್ಮನಿಗೆ ಎದೆ ಹಾಲನ್ನು ಬರುತ್ತದೆ. ಇದೇ ಮೊದಲನೇ ಪವಾಡ ಅವರು ಮಾಡಿರುವಂಥದ್ದು. ಬಂಜೆ ತಾಯಿಗೆ ಎದೆ ಹಾಲನ್ನು ಕೊಟ್ಟಿರುವಂಥ ಶಿವಯೋಗಿಗಳು ಮುಂದೆ ಮಂಗಳವೇಡೆ ಗ್ರಾಮಕ್ಕೆ ಆ ಬಾಲಶಿಶುವನ್ನು ತಂದು ಶಿವಚಲೇಶ್ವರ ಅಂತ ತಿಳ್ಕೊಂಡು ನಾಮಕರಣವನ್ನು ಮಾಡ್ತಾರೆ. ಹೀಗೆ ಆ ಬೆಳೆಯುವಂಥ ಮಗು ಹುಣ್ಣಿಮೆ ಚಂದ್ರ ಬೆಳೆದಂತೆ ಯಾವ ಆ ಮಂಗಳವೇಡೆ ಗ್ರಾಮದೊಳಗೆ ಬೆಳೀತಿರುವಂಥ ಸಂದರ್ಭದೊಳಗೆ ವಾರಿಗೆ ಗೆಳೆಯರ ಕೂಡಿ ಆಡಕ್ಕೆ ಹೋದಾಗ ಅಲ್ಲಿ ಬಸವಪ್ಪ ಅಂತ ತಿಳ್ಕೊಂಡು ಒಬ್ಬ ಮೃತಪಟ್ಟಿರ್ತಾನೆ. ಆತನಿಗೆ ಕೂಡ ಪುನರ್ಜನ್ಮವನ್ನು ಕೊಟ್ಟು ಮೃತ್ಯುಂಜಯನಾಗ್ತಾನೆ ಶಿವಚಲ ಶಿವಯೋಗಿ. ಅಲ್ಲಿಂದ ಬಾಲ ಅವಸ್ಥೆಯೊಳಗಿರುವಂಥ ಪ್ರೌಢಾವಸ್ಥೆಗೆ ಬಂದಿರುವಂಥ ಸಂದರ್ಭದೊಳಗೆ ಶಿವಯೋಗಿಗಳಿಗೆ ವೀರಶೈವ ಧರ್ಮದ ದೀಕ್ಷೆಯೇನಾಗ್ತದೆ. ಮುಂದೆ ತದನಂತರ ಲೋಕ ಪ್ರಯಾಣವನ್ನು ಬೆಳೆಸಬೇಕು. ಯಾಕಂತ ಕೇಳಿದ್ರೆ ಸನ್ಯಾಸಿಗಳಾದಂಥವ್ರು, ಯೋಗಿಗಳಾದಂಥವ್ರು, ಮಹಾತ್ಮರಾದಂಥವ್ರು ಇವರು ಒಂದೇ ಜಾಗಕ್ಕೆ ಕೂಡಕ್ಕೆ ಬಂದಂಥವ್ರಲ್ಲ, ಲೋಕವನ್ನು ಸಂಚಾರಕ್ಕೆ ಮಾಡಕ್ಕೆ ಬಂದಿರುವಂಥ ಶಿವಯೋಗಿಗಳು. ಅದಕ್ಕಾಗಿ ಲೋಕವನ್ನು ಸಂಚಾರ ಮಾಡುವ ಸಲುವಾಗಿ ಅದಕ್ಕೆ ಹಿಂದಿ ಒಳಗೊಂದು ಮಾತು ಹೇಳ್ತಾರೆ, ಪಾಡಿ ಬಹತೆ ರೈನಾ ಸಾಧು ಪಿರತೆ ರೈನಾ ಎಂಬುವ ಮಾತಿನಂತೆ ಶಿವಯೋಗಿಗಳು. ಯಾಕಂತ ಕೇಳಿದರೆ ನೀರ ಹರಿತಾ ಇರ್ತಿತ್ತು ಅಂತ ಕೇಳಿದ್ರೆ ಸ್ವಚ್ಛವಾಗಿರುತ್ತದೆ, ಅದು ನಿರ್ಮಲ್ಯವಾಗಿರುತ್ತದೆ. ಸಾಧು ಸಂತರಾದವರು ಕೂಡ ತಿರುಗುತ್ತಾ ಇದ್ರಪ್ಪ ಅಂತ ಕೇಳಿದ್ರೆ ಭೂಮಿ ಮೇಲೆ ಲೋಕವನ್ನು ಉದ್ಧಾರ ಮಾಡೋಕ್ಕಾಗ್ತದೆ. ಆ ರೀತಿ ಒಳಗೆ ಶಿವಯೋಗಿಗಳು ಮಂಗಳವೇಡೆ ಗ್ರಾಮವನ್ನು ಬಿಟ್ಟು ಹಂಪಿಯ ಕ್ಷೇತ್ರದೊಳಗೆ ಅನುಷ್ಠಾನವನ್ನು ಗೈತಾರೆ. ಹಂಪಿಯ ಕ್ಷೇತ್ರದೊಳಗೆ ಅನುಷ್ಠಾನವನ್ನು ಗೈದು ಅಲ್ಲಿ ಮೊಟ್ಟ ಮೊದಲನೇದಾಗಿ 18ನೇ ಶತಮಾನದೊಳಗೆ 1,001 ಲಗ್ನವನ್ನು ಮಾಡಿಕೊಡುವಂಥ ಸಂದರ್ಭವನ್ನು ಶಿವಯೋಗಿಗಳು ನೆರವೇರಿಸಿಕೊಡ್ತಾರೆ. ಯಾಕಂತ ಕೇಳಿದರೆ ಸರ್ವಧರ್ಮ ಸಮಾಭಾವತೆಯನ್ನು, ಯಾಕಂದ್ರೆ ಜಾತಿ ಮತ ಪಂಥವನ್ನು ಅಳೆಯದೆ ಗರೀಬರು ಶ್ರೀಮಂತರಲ್ಲದೆ ದೀನ ದಲಿತರಲ್ಲದೆ ಬಡವರಲ್ಲದೆ ಎಲ್ಲರೂ ಕೂಡ ಶಿವನ ಮಕ್ಕಳಂತ ತಿಳ್ಕೊಂಡು ಶಿವಯೋಗಿಗಳು 1,001 ಲಗ್ನವನ್ನು ಹಂಪಿ ಕ್ಷೇತ್ರದೊಳಗೆ ಮಾಡಿಕೊಟ್ಟು ಅಲ್ಲಿಂದ ಪ್ರಯಾಣವನ್ನು ಬೆಳೆಸಿ ಕೂಡಲ ಸಂಗಮಕ್ಕೆ ಬಂದು ಸಂಗಮನಾಥನ ಮತ್ತು ಬಸವಣ್ಣನ ದರ್ಶನವನ್ನು ಮಾಡಿ
ಯಾವ ಮಂಗಳವೇಡ ಗ್ರಾಮದ ಮುಖಾಂತರವಾಗಿ ನೆರೆದುಕೊಂಡು ಹೋಗಿರುವಂಥ ಶಿವಯೋಗಿಗಳು ಈ ಅಕ್ಕಲಕೋಟ ತಾಲೂಕಿನೊಳಗೆ ಉಡುಗಿ ಅಂತ ತಿಳ್ಕೊಂಡದ ಗ್ರಾಮ. ಆ ಉಡುಗಿ ಗ್ರಾಮಕ್ಕೆ ಬರ್ತಾರ. ಆ ಉಡುಗಿಯ ಗ್ರಾಮದೊಳಗೆ ಮಲ್ಲಿಕಾರ್ಜುನ ದೇವಾಲಯ. ಆ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ವಾಸ ಮಾಡಿಕೊಂಡು ಅನೇಕ ದಿನಗಳ ಕಾಲ ಗಳಿಸಿದ ಬಳಿಕ ಮೈಂದರಿಗೆ ಭಕ್ತರು ಹೋಗಿ ಶಿವಯೋಗಿಗಳ ದರ್ಶನವನ್ನು ಮಾಡಿ ಯಪ್ಪ ನಮ್ಮ ಗ್ರಾಮಕ್ಕೆ ಬರಬೇಕಂತ ತಿಳ್ಕೊಂಡು ಕೇಳಿಕೊಂಡಾಗ ಭಕ್ತರಿಗೆ ಕರೆಗೆ ಹೋಗೊಟ್ಟು ಬಂದಿರುವಂಥ ಶಿವಯೋಗಿಗಳು ಮೈಂದರಿಗೆ ಗ್ರಾಮಕ್ಕೆ ಬರ್ತಾರೆ. ಮೈಂದ್ರಿಗೆ ಗ್ರಾಮದೊಳಗೆ ಇರುವಂಥ ಭಕ್ತರ ಉದ್ಧಾರಕ್ಕಾಗಿ ಬಂದಿರುವಂಥ ಭಗವಂತ ಮಹಾದೇವನ ದೇವಾಲಯದಲ್ಲಿ ವಾಸ ಮಾಡಿಕೊಳ್ತಾರೆ. ಮಹಾದೇವನ ದೇವಾಲಯದಲ್ಲಿ ವಾಸ ಮಾಡಿಕೊಂಡು ಈ ಊರೊಳಗೆ ಒಂದು ಸವಳ ತೋಟ ಅಂತಿರ್ತದೆ. ಆ ಸವಳ ತೋಟದೊಳಗೆ ಊಟಕ್ಕೆ ಹೋಗಿರುವಂಥ ಸಂದರ್ಭದೊಳಗೆ ಯಾಕೆ ಸವಳ ತೋಟ ಆಗ್ತದ್ರೆ ಅಂತ ಕೇಳಿದ್ರೆ ಆ ಊರೊಳಗೆ ಇರುವಂಥ ಸವಳ ತೋಟದೊಳಗೆ ಬಾವಿ ಒಳಗೆ ನೀರು ಬಹಳ ಸವಳವಾಗಿದ್ದು ಯಾರೂ ಕೂಡ ಕುಡಿಯೋಕೆ ಬರ್ತಿದ್ದಿಲ್ಲ. ಅಂತಹ ಸಂದರ್ಭದೊಳಗೆ ಶಿವಯೋಗಿಗಳು ಅಲ್ಲಿಗೆ ಹೋಗಿ ಆ ಸವಳ ಬಾವಿಯನ್ನು ಸಿಹಿನೀರಾಗಿ ಮಾಡುವಂಥ ಶಕ್ತಿಯನ್ನು ತೋರಿಕೊಡ್ತಾರೆ. ಮುಂದೆ ಲಕ್ಷಟ್ಟಿಯವರ ಮನೆತನಕ ಪ್ರಸಾದಕ್ಕೆ ಹೋಗಿರುವಂಥ ಸಂದರ್ಭದೊಳಗೆ ಆ ಲಕ್ಷಟ್ಟಿಯವರ ಮನೆಯೊಳಗೆ ಮೃತಪಟ್ಟಿರುವಂಥ ಮಗನಿಗೆ ಪುನರ್ಜನ್ಮವನ್ನು ಕೊಡ್ತಾರೆ. ಅದಾದ ಬಳಿಕ ಕೇಸೂರ ಭಕ್ತನ ಹೊಲದೊಳಗೆ ಒಂದೇ ಒಂದು ಎತ್ತ ತೀರಿ ಹೋಗಿರುತ್ತದೆ. ಆ ತೀರಿ ಹೋಗಿರುವಂಥ ಎತ್ತಿಗೆ ಯಾವ ಶಿವಯೋಗಿಗಳು ಕೃಪೆಯನ್ನು ತೋರಿ ಆತನಿಗೆ ಮರಳಿ ಎತ್ತನ್ನು ಕೊಡುವಂಥ ಆಶೀರ್ವಾದವನ್ನು ದಯಪಾಲಿಸ್ತಾರೆ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಲೀಲೆ ಪವಾಡಗಳನ್ನು ಮಾಡುತ್ತಿರುವಾಗ ವಿಶೇಷವಾಗಿ ಶಿವಯೋಗಿಗಳು ಎಂಥ ಪವಾಡ ಅಂತ ಕೇಳಿದ್ರೆ ಈ ಊರೊಳಗೆ ಕೇಸೂರ ಭಕ್ತ ಅಂತ ತಿಳ್ಕೊಂಡು ಒಂದು ದಿವಸ ಜೋಳ ಬಿತ್ತು ಸಲುವಾಗಿ ಹೊಲಕ್ಕೆ ಹೋಗಿರುವಂಥ ಸಂದರ್ಭದೊಳಗೆ ಒಂದೇ ಒಂದು ಎತ್ತಿತ್ತು. ಗಂಡ ಹೆಂಡತಿ ಕೂಡಿ ವಿಚಾರ ಮಾಡ್ತಾರೆ, ಒಂದೇ ಎತ್ತದ ಹೇಗೆ ಬಿತ್ತುದು, ಈಗ ಕೇಳಿದರೆ ಯಾರು ಕೂಡ ಎತ್ತ ಕೊಡವಲ್ರು, ಯಾರು ಬಾಡಿಗೆನೂ ಬರವಲ್ರು, ಹೇಗೆ ಮಾಡೋದು ಅಂತ ತಿಳ್ಕೊಂಡು ಗಂಡ ಹೆಂಡತಿ ವಿಚಾರ ಮಾಡಿದಾಗ ಜ್ವಾಳ ಬಿತ್ತುವ ದಿನ ಹೆಚ್ಚು ಕಡಿಮೆ ಆದರೆ ಜ್ವಾಳದ ಬೆಳೆ ಬರುವುದಿಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಕೇಸೂರ ಭಕ್ತ ಒಂದು ಕಡೆ ಎತ್ತನ್ನು ಹೂಡ್ತಾನೆ, ಇನ್ನೊಂದು ಕಡೆ ತನ್ನ ಹೆಂಡತಿಯನ್ನು ಹೂಡಿ ಜೋಳ ಬಿತ್ತಬೇಕಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಕಣ್ಣಾಗ ನೀರು ತೆಗೆದು ಶಿವಯೋಗಿಗಳ ನೆನಿತಾನೆ. ಯಪ್ಪ ನನಗೆ ಕೊಟ್ಟಂಥ ಕಷ್ಟ ಇನ್ನು ಯಾವ ರೈತರಿಗೂ ಕೊಡಬೇಡಪ್ಪ ಅಂತ ತಿಳ್ಕೊಂಡು ಕೇಳಿಕೊಂಡಾಗ ಈ ಹೊಲದೊಳಗೆ ಕೂಗಿರುವಂಥ ಧ್ವನಿಯನ್ನು ಮಠದೊಳಗಿರುವಂಥ ಶಿವಯೋಗಿಗಳಿಗೆ ಕೇಳಿ ಬರ್ತದೆ. ಆಗ ಶಿವಯೋಗಿಗಳು ಮಠದೊಳಗಿಂದ ಎದ್ದು ಆ ಕೇಸೂರ ಭಕ್ತನ ಹೊಲಕ್ಕೆ ಹೋಗುವಂಥ ಸಂದರ್ಭದೊಳಗೆ ದಾರಿ ಒಳಗೆ ಒಂದು ಹುಲಿರಾಯ ಮನ್ಕೊಂಡಿತ್ತು. ಹುಲಿ ಹಸಿದು ಮಾಡ್ಕೊಂಡಿರುವಂಥ ಹುಲಿಯನ್ನು ಎಬ್ಬಸಿ ಕಿವಿಯನ್ನು ಹಿಡಿದು ಕರ್ಕೊಂಡು ಹೋಗಿ ಯಾವ ಕೇಸೂರ ಭಕ್ತನ ಹೊಲದೊಳಗೆ ಒಂದು ಕಡೆ ಹುಲಿಯನ್ನು ಹೂಡ್ಯಾರ, ಇನ್ನೊಂದು ಕಡೆ ಎತ್ತನ್ನು ಹೂಡಿ ಯಾವ ಪರಮ ಪಾವನವಾಗಿರುವಂಥ ಶಿವಯೋಗಿಗಳು ರೈತರ ಉದ್ಧಾರಕ್ಕಾಗಿ ಎಲ್ಲಿ ಕೇಸೂರ ಭಕ್ತನ ಹೊಲದೊಳಗೆ ಜೋಳವನ್ನು ಬಿತ್ತಿ ಬರ್ತಾರೆ. ಒಂದು ಕಡೆ ಹುಲಿ ಒಂದು ಕಡೆ ಎತ್ತವನ್ನು ಬಿತ್ತುವಂಥ ಒಂದು ಸನ್ನಿವೇಶ ಎಲ್ಲಾದರೂ ಶರಣರ ಜೀವನದೊಳಗೆ ಆಗ್ಯದ ಅಂತ ಕೇಳಿದ್ರೆ ಮೈಂದರಿಗೆ ಶಿವಚಲೇಶ್ವರದ ಜೀವನದೊಳಗೆ ಆಗ್ಯದ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಲೀಲೆ ಪವಾಡಗಳನ್ನು ಮಾಡುತ್ತಾ ಬೇಡಿದವರಿಗೆ ಬೇಡಿದ ಕೊಟ್ಟಾರ, ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಬೇಡಿದವರಿಗೆ ಮಕ್ಕಳು ಕೊಟ್ಟಾರ, ಯಾರ ಬಡತನದೊಳಗದಾರ ಅವರಿಗೆ ಶ್ರೀಮಂತಿಗೆ ಕೊಟ್ಟಾರ, ಯಾರು ಧನಕನಕಾದಿಗಳ ಆಸೆಯಿಂದ ಬಂದಾರ ಧನಕನಕಾದಿಗಳನ್ನು ಕೊಟ್ಟಾರ, ಯಾರು ಗರ್ವ ಅಹಂಕಾರದಿಂದ ಬಂದಾರ ಅವರು ಗರ್ವ ಅಹಂಕಾರವೂ ಕೂಡ ಅವರು ಮುರಿದಾರ ಎಂಬುವ ಮಾತನ್ನು ಈ ವೇದಿಕೆ ಮುಖಾಂತರವಾಗಿ ನಾನು ತಿಳಿಸ್ತಿದ್ದೇನೆ. ಪುಣ್ಯಜೀವಿಗಳೇ, ಯಾರು ಶಿವಚಲ ಶಿವಯೋಗಿಗಳ ದರ್ಶನವನ್ನು ಮಾಡ್ತಾರೆ ಯಾಕಂತ ಕೇಳಿದರೆ ಅವರು ಸಂಜೀವನ ಸಮಾಧಿಸ್ಥರು. ಈ ಭಾರತ ಭೂಮಂಡಲದೊಳಗೆ ಅನೇಕ ಶರಣರು ಸಂತರಾಗಿ ಹೋಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಹುಡುಕುವಾಗ ಸೊನಲಾಪುರದ ಶಿವಯೋಗಿ ಸಿದ್ದರಾಮರು 12ನೇ ಶತಮಾನದೊಳಗೆ ಅವರು ಸಂಜೀವನ ಸಮಾಧಿಯನ್ನು ತೆಗೆದುಕೊಂಡರೆ. ಅದಾದ ಬಳಿಕ ನೋಡಿದ ಬಳಿಕ ಜ್ಞಾನೇಶ್ವರ ಮಾವುಲಿಗಳು ಅವರು ಕೂಡ ಆಳಂದಿ ಒಳಗೆ ಸಂಜೀವನ ಸಮಾಧಿಯನ್ನು ತೆಗೆದುಕೊಂಡಾರೆ. ಅದಾದ ಬಳಿಕ ನೋಡಿದ್ದೇ ಆಗಿದ್ರೆ ಮೈಂದರ್ಗಿಯ ಶಿವಚಲ ಶಿವಯೋಗಿಗಳು ಅವರು ಕೂಡ ಸಂಜೀವನ ಸಮಾಧಿಯನ್ನು ತೆಗೆದುಕೊಂಡಾರ. ಆ ಸಂಜೀವನ ಸಮಾಧಿಯನ್ನು ಒಂದು ಕಳೆದ 5-6 ವರ್ಷಗಳ ಮೊದಲೇ ನಾವು ಆ ಮಂದಿರ ಪುನರ್ ನಿರ್ಮಾಣಕ್ಕಾಗಿ ಊರದ ಎಲ್ಲ ಹಿರಿಯರು ಗಣ್ಯಮಾನ್ಯರು ಎಲ್ಲರೂ ಕೂಡಿ ತೆಗೆದಾಗ ಅಲ್ಲಿ ಸಮಾಧಿ ಕೂಡ ಕಂಡು ಬಂದದೆ. ಅಂತಹ ಪಾವನಮಯವಾಗಿರುವಂಥ ಶಿವಚಲ ಶಿವಯೋಗಿಗಳ ಶಕ್ತಿ ಅದ್ಭುತವಾಗಿರುವಂಥದ್ದು. ಅನೇಕ ಭಕ್ತರು ಬಂದು ತಮ್ಮ ಹರಿಕೆಯನ್ನು ಮುಡುಪು ಕಟ್ತಾರೆ, ಹರಿಕೆಯನ್ನು ಕಟ್ಟಿ ವರ್ಷದೊಳಗಾಗಿ ಹರಿಕೆಯನ್ನು ಪಡ್ಕೊತಾರೆ. ಅದಕ್ಕಾಗಿ ಯಾರಾದರೂ ಕೂಡ ಕಷ್ಟದೊಳಗಿದ್ದವ್ರೆ, ದುಃಖದೊಳಗಿದ್ದರೆ, ಯಾರಿಗೆ ಮಕ್ಕಳಿಲ್ಲ ಅಂತ ತಿಳ್ಕೊಂಡಿದ್ದವರು, ಯಾರಿಗೆ ಯಾವುದಾದ್ರೂ ಕೂಡ ತೊಂದರೆ ಏನಿದ್ರೆ ಬಂದು ಶಿವಯೋಗಿಗಳಿಗೆ ಹರಿಕೆ ಮಾಡಿ ಹೋಗಿದ್ರೆ ಬರುವ ವರ್ಷ ಒಳಗಾಗಿ ಅವರ ಹರಿಕೆಯನ್ನು ಈಡೇರುತ್ತದೆ. ಬೇಡಿದವರಿಗೆ ಬೇಡಿದ್ದು ಕೊಡುವಂಥ ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ಚಿಂತಾಮಣಿಯಾಗಿ ಶಿವಚಲ ಶಿವಯೋಗಿಗಳು ಮೈಂದರ್ಗಿ ಗ್ರಾಮದೊಳಗೆ ನೆಲೆಗೊಂಡಿದ್ದಾರೆ. ಅದಕ್ಕೆ ಪುಣ್ಯಜೀವಿಗಳೇ, ಶಿವಯೋಗಿಗಳ ಮಹಾನವಾಗಿರುವಂಥ ಮಂದಿರ ನಿರ್ಮಾಣವನ್ನು ಕೂಡ ನಿರ್ಮಾಣ ನಡೆದಿದೆ. ಅದಕ್ಕಾಗಿ ಇನ್ನು ಕೆಲವೇ ದಿವಸಗಳಲ್ಲಿ ಆ ಮಂದಿರ ಕಾರ್ಯವನ್ನು ಕೂಡ ಪೂರ್ಣವಾಗಿಗೊಳ್ಳುತ್ತದೆ.
ಇನ್ನು ಬರುವ ದಿನಮಾನಗೊಳಗೆ ಆ ಶಿವಚಲ ಶಿವಿಗೆಗಳ ಮೂರ್ತಿ ಮತ್ತು ಪುನರ್ ಪ್ರತಿಷ್ಠಾಪನೆ ಕಳಸಾರೋಹಣ ಅತ್ಯಂತ ದೊಡ್ಡ ಗೌರವವಾಗಿರುವಂಥ ಕಾರ್ಯಕ್ರಮವನ್ನು ಕೂಡ ಬರುವಂತಹ ದಿನಮಾನಗಳಲ್ಲಿ ನಡ್ಕೊಂಡು ಬರುತ್ತದೆ. ಅದಕ್ಕಾಗಿ ತಮ್ಮದೇ ಆಗಿರುವಂಥ ಭಕ್ತಿಪೂರ್ವಕವಾಗಿರುವಂಥ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಆ ಸದ್ಗುರುವಿನ ಕೃಪೆಯನ್ನು ಪಡ್ಕೋಬೇಕೆಂಬುವ ಮಾತನ್ನು ಯಾವ ನಮ್ಮದೇ ಆಗಿರುವಂಥ ಇದು ಶ್ರೀ ನ್ಯೂಸ್ 24/7 ಆಲ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧವಾಗಿರುವಂಥ ಶ್ರೀ ನ್ಯೂಸ್ದವರು ಇವತ್ತಿನ ಜಾತ್ರೆಗೆ ಬಂದು ಶಿವಯೋಗಿಗಳ ಚರಿತ್ರೆಯನ್ನು ಕೇಳಬೇಕಂತ ತಿಳ್ಕೊಂಡು ಭಕ್ತರಿಗಾಗಿ, ಯಾಕಂದ್ರೆ ಅನೇಕ ಭಕ್ತರಿಗೆ ಮನೆ ಮನೆ ಮುಟ್ಟುವಂಥ ಕಾರ್ಯವನ್ನು ನಮ್ಮ ಶ್ರೀ ನ್ಯೂಸ್ದವರು ಮಾಡ್ಕೊಂಡು ಬರ್ತಾರೆ. ಆ ಶ್ರೀ ನ್ಯೂಸ್ದವರು 24/7ದವರಿಗೂ ಕೂಡ ಶಿವಚಲ ಶಿವಯೋಗಿಗಳ ಆಶೀರ್ವಾದ ಇರಲಿ, ಅವ್ರ ಚಾನಲ್ ಹೀಗೆ ಬೆಳೀಲಿ, ಅವರು ಸೇವೆ ಮಾಡುವಂಥ ಶಕ್ತಿ ಯಾವತ್ತೂ ನಮ್ಮ ಮೇಲೆ ಶಿವಯೋಗಿಗಳ ಮೇಲೆ ಇರಲಿ ಎಂಬುವ ಮಾತನ್ನು ಹೇಳಿ ನನ್ನೆರಡು ಮಾತನ್ನು ಶಿವಯೋಗಿಗಳ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.